ಆಳೆ ಕೈಯಾಗಿದ್ದಿದ್ದು ಉಂಗ್ರೆ ಏನಾಯ್ತು? ಹಾಂ ಎತ್ತೋತಪ್ಪ. ಅಯ್ಯೋ ದೇವ್ರೆ. ಅಲ್ಲ ನಾನು ನೋಡು ಕೈಯಾಗೆ ಉಂಗ್ರೆ ಇಕ್ಕೆ ಬಂದಿದ್ದೆ, ಬಟ್ಟೆ ಎಲ್ಲ ಆದು ನೀನು ಹೋಗೋಣ ಅಂತ ಹೊರಟೆ. ಕೈಯಾಗಳ್ದು ಉಂಗ್ರೆ ಇಲ್ವಲ್ಲ, ನಾನು ನೋಡ್ಕೊಂಡೆ ಇಲ್ಲ, ಈಗ ನೋಡ್ಕೊಂತಾ ಇದ್ದೀನಿ. ಉಂಗ್ರೆ ಇಕ್ಕೆ ಬಂದಿದ್ದೆ ಹಸ್ರಳ್ಳಿಂದ, ಇನ್ನು ಹೊಸ ಅದು ಉಂಗ್ರ. ಅಯ್ಯೋ ದೇವ್ರೆ, ಉಂಗ್ರನೇ ಕಾಣಿಸ್ತಾ ಇಲ್ವಲ್ಲಪ್ಪ, ಏನಾಯಿತು? ಹಾಂ ಅಯ್ಯೋ ದೇವ್ರೆ ಅಪ್ಪ, ಇದೊಳ್ಳೆ ಸಮಾಸ ಆತಲ್ಲ. ನೋಡ್ತೀನಿ ಇಲ್ಲೆಲ್ಲನೂ ಐತೇನು. ಅಯ್ಯೋ ದೇವ್ರೆ, ಪಚ್ಚಕ್ಕೆ ಜಾಲ್ಸಿ ಶರಣಕ್ಕೆ ಸೆಲ್ದೆ, ಎಲ್ಲೋತೋ ಏನು. ಅಯ್ಯೋ ದೇವ್ರೆ, ಉಂಗ್ರೆ ಏನತ್ತಪ್ಪ ನಂದು ಕೈಯಾಗಿದ್ದಿದ್ದು. ಇದೊಳ್ಳೆ ಸಮಾಸ ಆತಲ್ಲ, ಇನ್ನು ಹೊಸ ಅದು ಇನ್ನು ನೆನ್ನೆ ಮಾಡಿಸ್ಕೊಂಬಂದಿದ್ವಿ. ಏನತ್ತಪ್ಪ ಇದು ಉಂಗ್ರ? ಕೊಚ್ಚಕ್ಕೆ ಒಯ್ದೆ ಅನಿಸುತ್ತೆ, ಹೋಗತ್ತ ಜಾಲ್ಸಿ. ಇದೊಳ್ಳೆ ಸಮಾಸ ಆತಲ್ಲಪ್ಪ ಈಗ. ಅಯ್ಯೋ ದೇವೆ, ಎಲ್ಲೋತ ಏನೋ ಶರಣಿಗುಂಟೇನೆ, ನಾನು ನೋಡ್ಕೊಂಡೇ ಇಲ್ಲ. ಈಗ నేను ಬಟ್ಟೆ ಆಗ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ, ಇವಾಗ ನೋಡ್ಕೊಂತಾ ಇದ್ದೀನಿ. ಅಯ್ಯೋ ದೇವ್ರಿ, ಬಟ್ಟೆ ಆದಾಗ ಹಿಂಗಾಗಬೇಕಿ. ಅಯ್ಯಪ್ಪ, ಎಲ್ಲೈತಪ್ಪ? 6 ಗ್ರಾಮ್ ಇತ್ತು. ಹೊಸಾದಂದ್ರೆ ಹೊಸದಿಂದ ನೆನ್ನೆಸ್ ಬಿಡಿಸ್ಕೊಂಬಂದು ಇನ್ನು ಇಕ್ಕೊಂಡಿದ್ದೀನಿ. ಹೊಸಾದಂದ್ರೆ ಹೊಸದು. ಎಲ್ಲೋತತ್ತು ದೇವ್ರೇ ಪರಮಾತ್ಮ, ಸಿಗಂಗೆ ಮಾಡಪ್ಪ ದೇವ್ರೇ, ಸಿಗಂಗೆ ಮಾಡಪ್ಪ ದೇವ್ರೇ. ಎಲ್ಲೋತೋ ಏನು? ಅಯ್ಯೋ, ಇನ್ನು ಹೊಸಾದು. ರತ್ನಮ್ಮ, ಯಾಕೆ ಹಂಗೆ ಕಚ್ಚೆಗೆಲ್ಲ ಕೈ ಇಕ್ಕೊಂಡು ಹಂಗೆಲ್ಲ ಹುಡುಕ್ತಾ ಇದೆಯಾ? ಯಾಕೆಲ್ಲ ಹಂಗೆ ಹುಡುಕ್ತಾ ಇದೆಯಾ? ಅವಾಗಿಂದ ಅಲ್ಲಿಂದ ಕುಕ್ಕಂಡು ನೋಡ್ತಾ ಇದ್ದೀನಿ ನಾನು ಮಂತಾಗಳಿಂದಾನು. ಯಾಕೋ ಪರದಾಡ್ತಾ ಇದೆಯಾ? ಯಾಕೆ, ಏನಾಯ್ತು? ಭಾಗ್ಯಮ್ಮ, ಉಂಗ್ರ ಕಣೆ, ಹೊಸಾದು ಉಂಗ್ರ ಮೊನ್ನೆನ ಮಾಡಿಸಿದ್ವಿ, ಅದು ಕಳ್ದೋಯ್ತಿ. ಇಕ್ಕೊಂಡು ಬಟ್ಟೆ ಒಗ್ಯಕ್ಕೆ ಬಂದೆ, ಒಂದಿಟ್ಟು ಲೂಜಾಗಿತ್ತು. ಸೋಫಾ ಇದಕ್ಕೂ ಅದಕ್ಕೂ ಜಾರು ಬಿಚ್ಚಿಗೆ ಬಿಟ್ಟೈತಿ. ನಾನು ಎತ್ತೋ ಅಂತ ಹೇಳಿ ಈಗ ನೋಡ್ತಾ ಇದ್ದೀನಿ. ಬಟ್ಟೆ ಒತ್ಕೊಂಡು ಹೋಗೋಣ, ಬಟ್ಟೆ ಅದು ಅಂತ ಈಗ ಒತ್ಕೊಂಬನ ಅಂತ ನೋಡ್ತೀನಿ. ಕೈ ನೋಡ್ಕೊಂತೀನಿ, ಕೈಯಾಗಿಲ್ಲ. ಅದಕ್ಕೇನೆ ನೋಡ್ಕೊಂಡೆ ಬರ್ಬೇಕಾದ್ರೆ ಇಕ್ಕೊಂಡೆ ಬಂದೆ ಕಣೆ. ಒಂದಿಟ್ಟು ಲೂಜಾಗಿತ್ತು. ನಮ್ಮ ಅಯ್ಯಪ್ಪ ಒಂದಿಟ್ಟು ದಾರ ಸುತ್ಕ್ಯಾಂತು. ಸುತ್ಕ್ಯಾಂತ ಬಿಡಪ್ಪ ಅಂತ ಹೇಳ್ದೆ. ಅಯ್ಯೋ ದೇವ್ರೆ, ಕಳ್ದೋಗೈತೆ ಕಣೆ. ಇವಾಗ 6 ಗ್ರಾಮ್ ಇತ್ತು. ಅಯ್ಯೋ ದೇವ್ರೆ, ನಾನೊಂದು ನಮ್ಮ ಅಯ್ಯಪ್ಪ ಒಂದು ಇಕ್ಕೊಂಡಿದ್ವಿ ತಲಕೊಂಡಂದ. ನೆನ್ನೆ ತಿಂತಂದ್ರಲ್ಲ, ಅದೇ ಹೆಂಗಿತ್ತು ಹಂಗೇನೆ ಮಚ್ಚಾಗಿತ್ತು. ಅಯ್ಯೋ ದೇವ್ರಿ, ಅಲ್ಲ ನೀನು ಉಂಗ್ರ ಇಕ್ಕೊಂಡೆ ಬಟ್ಟೆ ಒಗ್ಯಕ್ಕೆ ಬರೋದು ಲೂಜಾಗಿರೋದ. ಮೊದಲೇ ಸೋಪಿಂದ ಇದಕ್ಕೂ ಹತ್ಕೊಂಡು ಜಾರು ಹೋಗೈತಿ. ಎತ್ತೋತ ಏನೋ ಶರಂಡಕ್ಕೆ ಸಿಗಲ್ಲವು. ಏನು ಎತ್ತೋತ ನೋಡತ್ಲಾಗೆಲ್ಲ ಬೈಂಡ್ಗಳಿದ್ದಾವೆ, ಅವನ್ನೆಲ್ಲ ತೆಗ್ಯೋಕ್ಕಾಗಲ್ಲ. ಅಲ್ಲ ನೀನು ಮನೆಯಾಗ ಇಕ್ಕೆ ಬರ್ಬೇಕಾ? ಅದನ್ನೇನು ಬಟ್ಟೆ ಒಗ್ಯತಾಗೆಲ್ಲ ಇಕ್ಕೊಂಡು ಇನ್ನೂ ಹೊಸದಲ್ಲೇ ಇಕ್ಕೆಮ್ಮ ನಮ್ಮಂಗೆ ಆತು. ಅದಕ್ಕೆ ಇಕ್ಕೊಂಡೆ. ಚೆನ್ನಾಗಿತ್ತಂಗೆ, ಎಂತ ಚೆನ್ನಾಗಿತ್ತು ಡಿಸೈನು. ಅದಕ್ಕೆ ಇಬ್ಬರದು ಬಿಡಿಸ್ಕೊಂಬಂದಿದ್ದೀವಿ ಅಂತೇಳಿ ನಮ್ಮಯ್ಯಪ್ಪ, ನೀನೊಂದು ಚೆನ್ನಾಗಿ ಇಕ್ಕೆ ಅಂತೂ ಬಿಡಪ್ಪ ಇಕ್ಕೊಂತೀನಿ, ಆಮೇಲೆ ತೆಗ್ದಿಕ್ತೀನಿ ಅಂತೇಳಿ ನೆನ್ನೆ ಇಕ್ಕೊಂಡ್ವಿ ನಾನು ನಮ್ಮಯ್ಯಪ್ಪ ಇಬ್ಬರಳು. ಅಯ್ಯೋ ದೇವ್ರೆ, ಇದೊಳ್ಳೆ ಸವಾಸ ಆತು. ಈಗ ನಾವು ಕೊಚ್ಚಗೆ ಹೋದ್ರೆ ಜಾಲ್ಸಿ ಮುಂದೆ ಕೊಯ್ದಿದ್ಯಾ, ಮೊದಲೇ ನಿನ್ನ ಬಟ್ಟೆ ಜಾಲ್ಸೋದು ಜಾಸ್ತಿ ಅಂತದ್ರಾಗೆ ಎಲ್ಲೋತ ಏನೋ ಮುಂದ್ಕಿ ಅವನ್ನೆಲ್ಲ ತೆಗಿಬೇಕು. ಅದನ್ನೆಲ್ಲ ನಾವು ಒಟ್ಟು ಕಟ್ಕೊಂಡೈತಿ. ಇವಾಗ ಅದೊಟ್ಟು ತೆಗ್ದಾಗ ಸೀರೊಟ್ಟು ನಿನಗೆ ಮೈ ನಾವು ಆ ಕಡೆದೆಲ್ಲ ಅಲ್ಗೆ ಆನ ತೆಗಿಸ್ಬೇಕು. ತೆಗ್ಸಿಲ್ಲ ಅಂದ್ರೆ ಎಲ್ಲ ಬಟ್ಟೆ ತೆಗ್ಸು ಕೊಚ್ಚೆ ಎಲ್ಲ ತೆಗ್ಸಿದ್ರೆ ಗೊತ್ತಾಗುತ್ತೆ. ಹೋಗತ್ತೆ. ಅಯ್ಯಪ್ಪ, ನಮ್ಮ ಅಯ್ಯಪ್ಪ ಏನಿಲ್ಲ ಯೋಸಿ ಅಂದ ಹಾಕಿ ಬೈದ್ಬಿಡುತ್ತೆ. ಇದೊಳ್ಳೆ ಸಮಾಸ ಆತಮ್ಮ. ಯಾರ ಮಕ್ಕ ನೋಡಿದ್ನೋ ಏನೋ ಎದ್ದೆಸ್ಕೆಲ್ಲ ಎದ್ದು ಎತ್ಲಾಕ ಎದ್ದಿದ್ನೋ ಅನ್ನಿಸ್ತೈತಿ. 6 ಗ್ರಾಮ್ ಕಣೆ ಭಾಗ್ಯಮ್ಮ. 6 ಗ್ರಾಮ್ ಅಂದರೆ ಇವಾಗ 51 ಗ್ರಾಮಿಗೆ ಇವಾಗ 8-9 ಸಾವಿರ ಆಗೈತೆ. ಅಂಥದ್ರಾಗೆ ನಾನು 6 ಗ್ರಾಮ್ ಬಂಗಾರ ಕಳ್ಕೊಬಿಟ್ರಿ ಏನಾತೆ? ಅಯ್ಯಪ್ಪ, ಬೈವದಂಗಾಗುತ್ತೆ ಹಂಗೇನೆ. ಹೋಗತ್ತ. ಇದೊಳ್ಳೆ ಸವಾಸ ಆತಮ್ಮ ನನಗೆ. ಏನು ಮಾಡೋಣ ಭಾಗ್ಯಮ್ಮ ಇವಾಗ? ಯೋಟ್ ಹುಡುಕಿರು ಸಿಗಂಗೆ ಇಲ್ಲ. ಕಚ್ಚೆ ಯಾಕೆಲ್ಲ ಕೈ ಕುಡಿಕ್ದೆ. ಏನು ಮಾಡ್ತೀಯಮ್ಮ? ಎಲ್ಲೋತ ಏನು ಎಲ್ಲೈತೆ ಅಂತ ಹುಡುಕ್ತೀಯ? ನೋಡೋದೇಲಿ ನಾನು ಎಲ್ಲೈತೆ ಅಂತ ಹೇಳ ನಮ್ಮ ಹೇಳು. ನಾವೇನಿತ್ಲ ಬಂದಿಲ್ಲ ಏನಿಲ್ಲ, ನೀನು ಹಿಂಗೆ ಹುಡುಕದ್ ನೋಡಿ ನಾನು ಬಂದಿದ್ದು. ಯಾತೋ ಹುಡುಕ್ತಾ ಇದ್ದಾಳೆ ಭಾಗ್ಯಮ್ಮ ಅಂತ. ನಾನು ಲಲಿತಮ್ಮಂತಕ್ಕೆ ಹೋಗಿದ್ದೆ, ಮಾತಾಡ್ಸ್ಕೊಂಬರೋಣ ಅಂತ ಔಷಧ ಕೊಟ್ಟವ್ರಿ. ಎಲ್ಲ ಹಚ್ಕೊಂಬದ ಔಷಧ ಹಚ್ಕೊಂಡು ಎಲ್ಲ ಹೋಗಲ್ಲ ಮನೆಯಾಗೆ ಇದ್ದಾಳೆ ಪಾಪ. ಅಲ್ಲಿ ಇಲ್ಲಿ ಹೋಗಳ ಕಾರಣ ಔಷಧ ಕೊಟ್ಟವ್ರಿ. ಔಷಧ ತಿಂಬಕು ಹಚ್ಕೊಂಬಕು ಎಲ್ಲ ಕೊಟ್ಟವ್ರಂತೆ. ಅದಕ್ಕೇನೆ ಇನ್ನು ಎಲ್ಗೂ ಹೋಗಲ್ಲ ಅವಳು. ಮಾತಾಡ್ಸ್ಕೊಂಬರಕ್ಕೆ ಹೋಗಿದ್ದೆ, ಬಂದ ಮಾತಾಡ್ಕೊ ಕಣ್ಣ ಯಾಕತ್ತು ಹಿಂಗೆ ಹುಡ್ಕಾಡ್ತಾ ಇದ್ದಾಳೆ ರತ್ನಮ್ಮ, ಯಾತೋ ಹುಡ್ಕಾಡ್ತಾ ಇದ್ದಾಳೆ ಅಂತ ನೋಡಿದೆ. ಆವಾಗ ನನಗೆ ಗೊತ್ತಾಯ್ತು. ಯಾತಿರತ್ತಮ್ಮ, ಯಾಕೆ ಹಿಂಗೆ ಮಾತಾಡ್ತೀರಿ ನೀನು ಭಾಗ್ಯಮ್ಮ? ಅಯ್ಯೋ, ಸಣ್ಣಿಂಗ ಜೀವಂಗ್ರ ಇಕ್ಕೊಂಡಿದ್ದೆ ಕೈ ಹಾಕಿ ಬಟ್ಟೆ ಜಾಲಿಸ್ತಿದ್ನ. ಬಟ್ಟೆ ಜಾಲಿಸ್ಬೇಕಾರೆ ಎಲ್ಲ ಹೋಗ್ಬಿಟ್ಟೈತಿ. ಹೊಸರಳ್ಳಿಂದು ಹಂಗೆ ಮುಚ್ಚಾಗಿತ್ತು. ನೆನ್ನೆಸ್ ಮಾಡಿಸ್ಕೊಂಬಂದ್ವಲ್ಲ ಹೊಸ ಅದು ಆಗಾದು. ನಾನು ಹೇಳಿಲ್ವ್ಯಾ ಮಣಿ, ಒಂದಿಟ್ಟು ಲೂಜಾಗೈತೆ, ಒಂದಿಟ್ಟು ದಾರ ಸುಚ್ಚಳಮ್ಮ ಅಂತ ಹೇಳೈನಿ.
ಇಲ್ಲ ನಾನೇನು ತೆಗ್ದಿಕ್ತೀನಿ ದಾರ ಸುತ್ಕೊಂಬಲ್ಲ ಇನ್ನೇನು ಅಂತ ಹೇಳ್ದೆ ನಾನು ಹೇಳಿದ್ದೀನಿ ತೆಗ್ದಿಕ್ಕಮ್ಮ ಲೂಜಾಗೈತೆ ಅಂತ ಹಂಗೆ ನಾನು ದಾರ ನಾನು ಸುತ್ತ ಇಲ್ಲಾಂದ್ರೆ ತೆಗ್ದಿಕ್ಕು ಇಕ್ಕೆ ಮಂತಿ ಅಂತ ಹೇಳಿದ್ನಿ ಅಲ್ಲ ಇಕ್ಕೇನು ಬಟ್ಟೆ ಒಗ್ಯಕ್ಕೆ ಬಂದ್ರೆ ಸೋಪಿನ ಜಾರ್ಗೂ ಹತ್ಕೊಂಡು ಜಾರ್ಕೊಂಡು ಪುಸ್ಕೊಂಡು ಹೋಗ್ಬಿಡುತ್ತಲ್ಲ ಗೊತ್ತಾಗ್ಲಿಲ್ಲ ನಿನ್ನ ಕೈಯಾಗಳು ಹೋಗಿದ್ದು ಗೊತ್ತೇ ಇಲ್ಲ ಅದು ಹೆಂಗೆ ಗೊತ್ತೋ ಏನೋ ಅಂಬದು ನನಗೆ ಗೊತ್ತೇ ಇಲ್ಲ ಈಗ ಬಟ್ಟೆ ಎಲ್ಲ ಜಾಲಿಸಿದ್ದಾದ್ಮೇಲೆ ಈಗ ಬಟ್ಟೆ ಹೊತ್ಕೊಂಡು ಹೋಗೋಣ ಅಂತ ಕೆಂಪ್ತಿ ಈಗ ನೋಡ್ಕೆಂಪ್ನಿ ಕೈಯಾಗಳದು ಕಾಣ್ತಿಲ್ಲ ಅದೇನಾತ ಏನು ಅದಕ್ಕೆ ಮತ್ತಂತ ಎಲ್ಲ ಇಕ್ಕೆ ಮಂದಿ ಬೇಡ ಹಂಗಾಗುತ್ತೆ ನೋಡಿ ಹಂಗಿನ್ನು ಹೊಸ ಅದು ಅಲ್ಲಿ ಹಂಗೆ ಹೋಗ್ಬಿಡ್ತು ಹೋಗತ್ತ ಇದೊಳ್ಳೆ ಹೊಸ ಹುಡ್ಕೋಗಮ್ಮ ಕೊಚ್ಚೆಗೆಲ್ಲನ ಆ ಕೊಚ್ಚೆಲ್ಲನ ತೊಗ್ಸಿ ಯಾರಿಗ ಒಂದು 50 ರೂಪಾಯಿ ಕೊಟ್ಟರು ತೆಗ್ದಾಕ್ತಾರೆ 100 ರೂಪಾಯಿ ಕೊಡು ಕೊಚ್ಚೆ ತೆಗ್ದಾಕ್ಸು ಅವಾಗ ಏನಾನ ಸಿಗುತ್ತೇನೋ ನೋಡು ಅದು ನೀರು ಕಟ್ಟಿಗೆ ಬಿಟ್ಟೈತಿ ನೀರು ಸ್ಯಾನೆ ಐತಿ ಎಲ್ಲ ಐತೋ ಏನೋ ನೀರು ಹಂಗೇನೆ ಕಟ್ಟಿಗೆ ಬಿಟ್ಟವಲ್ಲ ಮುಂದೆ ಒಟ್ಟು ಅಡ್ಡ ಹಾಕ್ಯವ್ರ ನೀಟಾಗಿ ಹೋಗಲ್ಲ ಎಲ್ಲ ಕಟ್ಟಿಗೆ ಬಿಟ್ಟೈತಿ ಶೇಂಡಿಗೆ ಎಲ್ಲ ಅಂತ ಹುಡ್ಕೋದ ಏನೋ ಶೇಂಡಕ್ಕೆ ಒಯ್ದಿದೆಯಾ ಜಾಲ್ಸಿ ಎಲ್ಲನ ಜಾಲ್ಸಿ ಒಯ್ದು ಎಲ್ಲೋಯ್ತು ಏನೋ ಇನ್ನು ಹೊಸ ಕಣಪ್ಪ ನೆನ್ನೆಸ್ ಮಾಡಿಸ್ಕೊಂಬಂದಿದ್ಲು ಒಬ್ರಿಗೆ ಮೋಸ ಮಾಡಿ ಮಾಡಿಸ್ಕೊಂಡಿರೋದು ಈಗ ಹಿಂಗೆ ಹೋಗುತ್ತೆ ನಾವು ಒಬ್ರಿಗೆ ಮೋಸ ಮಾಡಿ ದುಡ್ಡು ಕಿತ್ಕೊಂಡ್ರೇನು ಉದ್ಧಾರ ಆಗಲ್ಲ ಒಬ್ರು ತಗೊಳ್ಳಿ ದುಡ್ಡು ಕಿತ್ಕೊಂಡು ಉಂಗುರ ಮಾಡಿ ಸಿಕ್ಕೊಂಡ್ರೆ ಏನೋ ಪ್ರಯೋಜನ ಇಲ್ಲ ಅದಕ್ಕೆ ಮತ್ತೆ ನೋಡು ಅದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗುತ್ತೆ ಏನು ಪುಕ್ಸಟೆ ದುಡ್ಡು ಸಿಕ್ತು ಅಂತ ಹೇಳಿ ಸುಮ್ಮನೆ ನನ್ನ ಮೇಲೆ ಇನ್ನೊಂದೆಲ್ಲ ಆರೋಪ ಮಾಡಿ ಉಂಗುರ ಮಾಡಿ ಸಿಕ್ಕೊಂಡ್ಲು ದುಡ್ಡು ಇಸ್ಕೊಂಡು ಅದಕ್ಕೆ ಅದನ್ನು ಸೆರೆಂಡು ಗುಂಟೇನೆ ಉಂಡಾಮ್ರ ಕುಟ್ಕೊಂಡು ಹಿಂಗೆ ಆಗ್ಬೇಕು ಅದಕ್ಕೆ ಮತ್ತೆ ದೇವರು ಪುಕ್ಸಟೆದ ಮೋಸ ಮಾಡಿರೋದ ಎಲ್ಲಿ ಕಿತ್ಕೋಬೇಕು ಅಲ್ಲಿ ಕಿತ್ಕೊಂತಾನೆ ಎಲ್ಲಿ ಕಳಿಬೇಕು ಅಲ್ಲಿ ಕಳಿತಾನೆ ನೋಡ್ತಿರು ಇವಾಗ ನಾವು ದುಡ್ದಿರೋದು ನಮಗೆ ಇರಲ್ಲ ಅಂದಮೇಲೆ ಇನ್ನು ಪುಕ್ಸಟೆದು ಇರುತ್ತೆ ಅದು ಎಲ್ಲ ಹೋಗ್ಬೇಕು ಅಲ್ಲಿ ಹೋಗುತ್ತೆ ನೀಯತ್ತಾಗ 1 ರೂಪಾಯಿನೇ ದುಡಿ ಅದು ನಮ್ಮ ಕೈ ಬಿಟ್ಟು ಹೋಗಲ್ಲ ಎಲ್ಲ ಹಾಳು ಮಾಡಿದ್ಲು 50,000 ದುಡ್ಡು ಇಸ್ಕೊಂಡು ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ಕಿದ್ಲು ಸರಿಯಾಗಿ ಆತೇಳು ಮತ್ತು ನಿನ್ನ ದುಡ್ಡಾಗ ಏನಲ್ಲ ನಾವು ಮಾಡಿಸ್ಕೊಂಡಿದ್ದು ಉಂಗ್ರಾನ ನಮ್ಮ ದುಡ್ಡನ್ನ ನಾವು ಮಾಡಿಸ್ಕೊಂಡಿದ್ವಿ ನಿನ್ನ ದುಡ್ಡನ್ನ ಮಾಡಿಸ್ಕೊಂಡಿದ್ನಿ ಅಂತ ಯಾರು ಹೇಳಿದ್ದು ಅಯ್ಯೋ ಸುಮ್ಮನೆ ನಿಮ್ಮ ಗಂಡ ಹೆಂಡ್ತಿ ಬುದ್ಧಿ ಅಂತದಂಬದು ಗೊತ್ತಿರಲಿಲ್ಲ ನನಗೇನು ನಾನು ಮಾಡಿಸ್ಕೊಂತೀನಿ ಉಂಗ್ರ ಮಾಡಿಸ್ಕೊಂತೀನಿ ಅಂತ ಹೇಳಿ ಹೇಳ್ತಿದ್ದೆ ನೀನು ಅದಕ್ಕೇನೆ ಇವಾಗ ನಾನು ತಗೊಳ್ಳಿ ದುಡ್ಡು ಇಸ್ಕೊಂಡು ಸುಮ್ಮನೆ ಕಳ್ತನ ಮಾಡ್ಯಾವಳೆ ಸಾವ್ಕಾತಿ ನಮ್ಮ ಮನೆಯವ್ರದ್ದು 50,000 ದುಡ್ಡು ಅಂತೇಳಿ ನಿಷ್ಠುರ ಓದ್ಕೊಂಡಿರೋದು ಓದ್ಕೊಂಡು ಅವು ಥರ ಆಡ್ತೀಯ ಇವಾಗ ಓದ್ಕೊಂಡಿರೋದು ಓದ್ತಾಗ ಓದ್ಕೊಂಡಿದ್ಯೋ ಬಿಟ್ಟಿದ್ಯೋ ನನಗೇನಮ್ಮ ಗೊತ್ತು ನೀನು ನನ್ನ ದುಡ್ಡನಾಗೆ ಮಾಡಿಸ್ಕೊಂಡಿರೋದು ಅಂಬೋದು ಗೊತ್ತು ನಾನೀಗ ನಾನು ತಾಂಡಿಲ್ಲ ಅಂತೇಳಿ ಎಷ್ಟು ಹೇಳಿದ್ರು ನೀನು ಕೇಳಲಿಲ್ಲ ಮೋಸ ಮಾಡಿರೋದು ಹಾಳಾಗಿ ಅದಕ್ಕೆ ಮತ್ತೆ ಯಾರಿಗಾನ ಮೋಸ ಮಾಡಿದ್ದು ಇರಲ್ಲ ಅಂತ ಹೇಳೋದು ನೋಡಿ ಅಮ್ಮ ಹೆಂಗೆ ಮಾತಾಡ್ತಾಳೆ ಅಮ್ಮ ದುಡ್ಡಾಗ ಏನೋ ಮಾಡಿಸ್ಕೊಂಡ್ವ ಅಮ್ಮಂಗೆ ಅದೇ ಅವ್ರು ಇವಾಗ ನಮ್ಮ 50,000 ಇಸ್ಕೊಂಡವ್ರೆ ಅದೇ ದುಡ್ಡಾಗೆ ಮಾಡಿಸ್ಕೊಂಡವ್ರೆ ಏನೋ ಅನ್ಕೊಂಡವ್ರೆ ಅದೇ ಮನೆಯಾಗಿದ್ಲು ಓದ್ಕೊಂಡಿದ್ಲು ಅಂತ ಹೇಳಿ ನೀವೆಲ್ಲನ ಇಸ್ಕೊಂಡ್ರಲ್ಲ 50,000 ದುಡ್ಡು ಅದೇ ದುಡ್ಡಾಗೆ ಮಾಡಿಸ್ಕೊಂಡವ್ರೆ ಅನ್ಕೊಂಡವ್ರಿ ನಮ್ಮ ದುಡ್ಡಾಗ ನಾವು ಮಾಡಿಸ್ಕೊಂಡಿದ್ದು ಅವಳ ದುಡ್ಡಾಗ ಯಾಕೆ ಮಾಡಿಸ್ಕ್ಯಾವ ನಾನು ಬಿಡತ್ತ ಹೋಗ್ಲಿ ಅಂತ ಸುಮ್ಮನೆ ಉಂಗುರ ಕಳ್ಕೊಂಡಿದ್ನಲ್ಲ ಅದೇ ಬೇಜಾರಾಗೆ ಸುಮ್ಮನೆ ನಾನೇನಿಲ್ಲ ಇಲ್ಲ ನೋಡಿಲ್ಲಿ ನಾನು ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಮಾಡಿಸ್ಕೊಂಡಿರೋದು ನಾವು ಕಷ್ಟಪಡ್ತೀವಿ ನಾನು ನಮ್ಮ ಅಯ್ಯಪ್ಪ ಒಂದು ಸಣ್ಣ ಕುಕ್ಕಂಡ್ರು ಹೋದ್ರೆ ಅಂತೀವಿ ಕಷ್ಟಪಟ್ಟು ನಾವು ದುಡ್ದು ಮಾಡಿಸ್ಕೊಂಡಿರೋದು ಇವಳು ನೋಡಿ ಹೆಂಗೆ ಹೇಳ್ತಾಳೆ ಪುಕ್ಸಟೆದು ಅಂತ ಪುಕ್ಸಟೆದಲ್ಲ ಏನಿಲ್ಲ ಈ ಅಮ್ಮ ಓದ್ಕೊಂಡಿಲ್ಲ ಅದನ್ನ ಇಸ್ಕೊಂಡಿದ್ದೀವಿ ಅಷ್ಟೇ ನಮ್ಮ ಮನೆಯವ್ಳದ ದುಡ್ಡು ಅದಕ್ಕೆ ಹೆಂಗೆ ಮಾತಾಡ್ತಾಳೆ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ನಾವು ಕಷ್ಟ ಜೀವಿಗಳು ನಾವು ಕಷ್ಟಪಡ್ತೀವಿ ನಾನು ನಮ್ಮ ಅಯ್ಯಪ್ಪ ನಾವೇನು ಚೆನ್ನಾಗಿ ಕುಕ್ಕಮಲ್ಲ ಬೇಡತ್ತ ಹೋಗಿ ಸಿಗಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಹೋಗು ಇಲ್ಲಾಂದ್ರೆ ಹುಡ್ಕೋದಾದ್ರೆ ಹುಡುಕು ತಿರ್ಗಯ್ಯೋ ಸಣ್ಣಂಗಜ್ಜಿ ಹಿಂಗಂತ ಅಂಬದು ಬೇಡ ಹುಡುಕು ಏನೋ ಸಿಕ್ಕರೆ ಸಿಗ್ಬೋದು ಕಷ್ಟಪಟ್ಟು ದುಡ್ದು ಮಾಡಿಸ್ಕೊಂಡಿದ್ದೀವಿ ಉಂಗ್ರಾನ ಅದು ಬಟ್ಟೆ ಒಯ್ಯಕ್ಕೆ ಬಂದಿತ್ತಾಗೆಲ್ಲನ ಕಳೆದೋಗ್ಬಿಟ್ಟೈತಿ ಚರಂಡ್ಯಾಗ ಹೋಗೈತಿ ಎಲ್ಲ ಅಂತ ಹುಡ್ಕೊನಮ್ಮಂಗೆ ಆಯ್ತು ಚರಂಡ್ಯಾಗ ಹೋಗತ್ಲಾಗೆ ಇದೊಳ್ಳೆ ಸಮಸ್ಯೆ ಆಯಿತು ಸ್ವಲ್ಪ ಲೂಸಾಗಿ ಬೇರೆ ಇತ್ತು ಸೋಪಿನ ಜಾರಿಗೂ ಅದಕ್ಕೂ ಇನ್ನೂ ಜಾರು ಬಿಟ್ಟೈತೆ ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು ಯಾಕಪ್ಪ ಹೆಂಗೆ ಗೊತ್ತಪ್ಪ ಅನ್ನಿಸ್ತೈತೆ ಹೋಗತ್ತೆ ನಾವೆಂದು ಯಾತ್ರಾಗೂ ಹಿಂಗೆ ಮಾಡ್ಕೊಂಡಿರ್ಲಿಲ್ಲಪ್ಪ ನಾವು ಬೋದು ಎತ್ತರಕ್ಕೆ ಇರ್ತಿದ್ವಿ ನಾವು ನಮ್ಮ ಅಪ್ಪ ಕಷ್ಟಪಟ್ಟು ದುಡ್ದು ಮಾಡಿಸ್ಕೊಂಡಿರೋದು ಯಾರೇನೇ ಅನ್ಕೊಂಡ್ರು ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.